ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಏನೆಂದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಯಾಗುತ್ತಿದೆ. ಹಾಗಿದ್ದರೆ ಯಾವ ದಿನದಂದು ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಯಾಗುತ್ತದೆ ಮತ್ತು ಯಾವ ರೀತಿಯಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶವನ್ನು ನೋಡಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಉಪಯುಕ್ತವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ. ಹೌದು ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮಂಗಳವಾರ ಅಂದರೆ 7ನೇ ತಾರೀಕು ಚುನಾವಣೆ ನಡೆಯುವುದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಬಿಡುಗಡೆ ಮಾಡಿಲ್ಲ. ಈಗಾಗಲೇ 7ನೇ ತಾರೀಕು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬಿಡುಗಡೆ ಮಾಡಬೇಕೆಂಬ ನಿರ್ಧಾರದಲ್ಲಿ ಸರ್ಕಾರ ಇತ್ತು. ಆದರೆ ಅದೇ ದಿನದಂದು ಚುನಾವಣೆ ನಡೆಯುತ್ತಿರುವುದರಿಂದ ಫಲಿತಾಂಶವನ್ನು ನೀಡುವ ದಿನಾಂಕವನ್ನು ಮುಂದೂಡಣೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆಯು ಮೇ ತಿಂಗಳಿನಲ್ಲಿ ಫಲಿತಾಂಶವನ್ನು ಬಿಡುಗಡೆ ಮಾಡಬೇಕು. ಮೊದಲನೇ ವಾರದಲ್ಲಿಯೇ ಫಲಿತಾಂಶವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದು, ಆದರೆ ಚುನಾವಣೆ ಇರುವುದರಿಂದ ಫಲಿತಾಂಶವನ್ನು ನೀಡುವುದು ತಡವಾಗಿದೆ. ಈಗಾಗಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲದೆ ಪೋಷಕರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದೇನೋ ಅಥವಾ ಫೇಲ್ ಆಗಿದ್ದೇನೋ ಎಂಬ ಟೆನ್ಷನ್ನಲ್ಲಿಯೇ ಇರುತ್ತಾರೆ. ಫಸ್ಟ್ ರ್ಯಾಂಕ್ ಬರುತ್ತೋ ಇಲ್ಲ ಡಿಸ್ಟಿಂಕ್ಷನ್ ಬರುತ್ತೋ ಎಂಬ ಒಂದು ಆಲೋಚನೆಯಲ್ಲೂ ವಿದ್ಯಾರ್ಥಿಗಳು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇನ್ನೇನು 2 ದಿನಗಳು ಮಾತ್ರ ಬಾಕಿ. ಮೇ 9ನೇ ತಾರೀಕು ಅಥವಾ 10ನೇ ತಾರೀಕಿನಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗುತ್ತದೆ. 10ನೇ ತಾರೀಕು ಸರ್ಕಾರಿ ರಜೆ ಇರುವುದರಿಂದ ಅಂದರೆ ಬಸವ ಜಯಂತಿ ಇರುವುದರಿಂದ ಮೋಸ್ಟ್ಲಿ 9ನೇ ತಾರೀಕು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವು ಬಿಡುಗಡೆಯಾಗುತ್ತದೆ ಎಂದು ಹೇಳಬಹುದು. ಒಟ್ಟಾರೆ ಶಿಕ್ಷಣ ಮಂಡಳಿಯು ಮೇ 10ನೇ ತಾರೀಕಿನ ಒಳಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದೆ. ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳು 10ನೇ ತಾರೀಕಿನವರೆಗೂ ಕಾಯಬೇಕಾಗುತ್ತದೆ ಅಥವಾ 9ನೇ ತಾರೀಕಿನಲ್ಲಿಯೂ ಕೂಡ ರಿಸಲ್ಟ್ ಬರಬಹುದು. ಇಲ್ಲವಾದರೆ 8ನೇ ತಾರೀಕಿಗೆ ರಿಸಲ್ಟ್ ಬರಬಹುದು. ಕನಿಷ್ಠವಾದಂತಹ ಡೇಟ್ ಇನ್ನೂ ಕೂಡ ನೀಡಿಲ್ಲ. ಒಟ್ಟಾರೆ 10ನೇ ತಾರೀಕಿನ ಒಳಗೆ 2024ನೇ ಸಾಲಿನ ಎಸ್ಎಸ್ಎಲ್ಸಿ ರಿಸಲ್ಟ್ ಬಿಡುಗಡೆಯಾಗಲಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಎಸ್ಎಸ್ಎಲ್ಸಿ ರಿಸಲ್ಟ್ನಲ್ಲಿ ಎಷ್ಟು ಫಲಿತಾಂಶ ಬರುತ್ತದೆ ಅದಕ್ಕೆ ತಕ್ಕನಾಗಿ ನಾವು ಕೂಡ ಓದಬೇಕು ಎಂಬ ಆತುರದಲ್ಲಿ ಇರುತ್ತಾರೆ. ಕಾಲೇಜುಗಳಿಗೆ ಸೇರಿಕೊಳ್ಳಲು ಈಗಾಗಲೇ ಕಾಲೇಜುಗಳನ್ನು ಸುತ್ತುತ್ತಿರುತ್ತಾರೆ. ಯಾವ ಕಾಲೇಜಿನಲ್ಲಿ ಚೆನ್ನಾಗಿ ಪಾಠ ಮಾಡುತ್ತಾರೆ ಎಂಬ ಒಂದು ಎಲ್ಲ ರೀತಿಯ ತಯಾರಿಗಳನ್ನು ಈಗಿನಿಂದಲೇ ಮಾಡಿಕೊಂಡಿರುತ್ತಾರೆ. ಒಟ್ಟಾರೆ ನಿಮ್ಮ ಫಲಿತಾಂಶ ಎಷ್ಟೇ ಬರಲಿ, ನೀವು ಯಾವ ಗುರಿಯನ್ನು ಇಟ್ಟುಕೊಂಡಿರುತ್ತೀರೋ ಅದೇ ಗುರಿಯನ್ನು ತಲುಪಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತುಂಬ ಕಡಿಮೆ ಬಂತು ಎಂಬ ಆತುರದಿಂದ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಲು ಮತ್ತು ನಿಮ್ಮ ಗುರಿಗಳನ್ನು ಬೇರೆ ದಾರಿಗೆ ತೆಗೆದುಕೊಂಡು ಹೋಗಬೇಡಿ. ಏಕೆಂದರೆ ಕಡಿಮೆ ಅಂಕವನ್ನು ಗಳಿಸಿದರೂ ಪರವಾಗಿಲ್ಲ, ನೀವು ನಿಮ್ಮ ಗುರಿಯೊಡನೆ ಹೆಜ್ಜೆ ಹಾಕಿ ಒಂದಲ್ಲ ಒಂದು ದಿನ ನೀವು ಆ ಗುರಿಯನ್ನು ಮೆಟ್ಟಿ ನಿಲ್ಲುತ್ತೀರಿ. ಕಡಿಮೆ ಅಂಕವನ್ನು ತೆಗೆದುಕೊಂಡಿದ್ದೇನೆ, ಪಾಸ್ ಆಗಿಲ್ಲ, ಈ ರೀತಿಯ ಎಲ್ಲ ಭಯಗಳನ್ನು ಬಿಟ್ಟು ಇನ್ನೊಮ್ಮೆ ಓದಲು ಪ್ರಯತ್ನಿಸಿ. ಜೀವನದಲ್ಲಿ ಫೇಲಾದಂತಹ ವ್ಯಕ್ತಿಗಳೇ ಇಂದು ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ. ಆದ್ದರಿಂದಾಗಿ ನಾನು ಎಕ್ಸಾಮಿನಲ್ಲಿ ಫೇಲ್ ಆದೆ ಎಂದು ನೀವು ಜೀವನದಲ್ಲಿ ಯಾವತ್ತೂ ಸೋಲಬೇಡಿ. ವಿದ್ಯಾರ್ಥಿಗಳು ಎಕ್ಸಾಮಿನಲ್ಲಿ ಫೇಲ್ ಆದರೆ ನನ್ನ ಜೀವನ ಇಷ್ಟೇ ಎಂಬ ಆಲೋಚನೆಯಿಂದ ಭಯಪಟ್ಟುಕೊಳ್ಳಬೇಡಿ. ಏಕೆಂದರೆ ಎಕ್ಸಾಮ್ ಬರುತ್ತೆ ಹೋಗುತ್ತೆ, ಆದರೆ ಜೀವನ ತುಂಬ ಮುಖ್ಯ. ಆದ್ದರಿಂದಾಗಿ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿ. ಒಟ್ಟಾರೆ ರಿಸಲ್ಟ್ ಏನೇ ಬರಲಿ ಬಂದಿದ್ದನ್ನು ಸಂತೋಷದಿಂದ ಸ್ವೀಕರಿಸಿ. ಅದು ಡಿಸ್ಟಿಂಕ್ಷನ್ನೇ ಆಗಲಿ ಅಥವಾ ಫಸ್ಟ್ ಕ್ಲಾಸೇ ಆಗಲಿ ಅಥವಾ ಜಸ್ಟ್ ಪಾಸೇ ಆಗಲಿ, ಸಂತೋಷದಿಂದಲೇ ಸ್ವೀಕರಿಸಿ. ನೀವು ಕಷ್ಟಪಟ್ಟು ಓದಿದ್ದರೆ ನಿಮಗೆ ರಿಸಲ್ಟ್ ಬರುತ್ತಿತ್ತು. ನಿಮ್ಮ ಒಂದು ಕಷ್ಟದ ಆಧಾರದ ಮೇಲೆ, ಅಂದರೆ ನೀವು ಯಾವ ರೀತಿಯಾಗಿ ಸ್ಟಡಿಯನ್ನು ಮಾಡಿದ್ದೀರಿ, ಹಾರ್ಡ್ ವರ್ಕ್ ಆಗಿ ಸ್ಟಡಿ ಮಾಡಿದ್ದರೆ ಇನ್ನೂ ಕೂಡ ಹೆಚ್ಚಿನ ಅಂಕ ಬರುತ್ತದೆ. ಅದರಿಂದಾಗಿ ನಿಮ್ಮ ಸ್ಟಡಿಯ ಆಧಾರದ ಮೇಲೆ ನಿಮ್ಮ ರಿಸಲ್ಟ್ ಬರುತ್ತದೆ. ಈಗ ಯಾವ ರೀತಿಯಾಗಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನು ಚೆಕ್ ಮಾಡಿಕೊಳ್ಳಬೇಕು ಎಂಬ ಮಾಹಿತಿಯನ್ನು ತಿಳಿಸುತ್ತೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಒಂದು ಲಿಂಕನ್ನು ನೀಡಿರುತ್ತೇನೆ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ನೀವು ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಆ ಆ್ಯಪ್ನ ಮುಖಾಂತರ ನೀವು ನಿಮ್ಮ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ನೋಡಬಹುದು. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಆ್ಯಪ್ನಲ್ಲಿ ಹಲವಾರು ಆಪ್ಷನ್ಗಳು ಇರುತ್ತವೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಫಲಿತಾಂಶ ರಿಸಲ್ಟ್ ಎಂಬ ಒಂದು ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಅಲ್ಲಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ. ಆಗ ನಿಮಗೆ ನಿಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆಯ ರಿಸಲ್ಟ್ ಬರುತ್ತದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್. ಉತ್ತಮವಾದಂತಹ ರಿಸಲ್ಟ್ ನಿಮ್ಮದಾಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದ ರಿಸಲ್ಟನ್ನು ಚೆಕ್ ಮಾಡಿಕೊಳ್ಳಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್.
ಈ ನಮ್ಮ ಒಂದು ಚಾನೆಲ್ನಲ್ಲಿ ಸರ್ಕಾರವು ತರುವಂತಹ ಎಲ್ಲ ಯೋಜನೆಗಳ ಅಪ್ಡೇಟನ್ನು ಪ್ರತಿನಿತ್ಯವೂ ಕೂಡ ಒದಗಿಸಲಾಗುತ್ತದೆ. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.